ಆಸ್ಕರ್ ಅವಾರ್ಡು, ಫಿಲಂಫೇರ್ ಅವಾರ್ಡು, ಆ ಅವಾರ್ಡು, ಈ ಅವಾರ್ಡು, ಕಣ್ಕಣಿತ ಅವಾರ್ಡೆಲ್ಲ ಬಂತಪ್ಪ. 6, 4, 3, 8, 16 ಅಂದ್ಕೊಂಡು. AR ರೆಹಮಾನ್ ಒಂದು ಮಾತು ಹಾಡಿದ್ದಾರೆ, ಏನಂದರೆ ಬಾಲಿವುಡ್ಡಿಂದ ನನಗೆ 8 ವರ್ಷದಿಂದ ಅವಕಾಶ ಸಿಕ್ಕಿಲ್ಲ, ನಾನು ಮುಸ್ಲಿಂ ಆಗಿರೋ ಕಾರಣಕ್ಕೆ ಇರ್ಬೋದೇನೋ ಅಂತ. ಇದಕ್ಕಿಂತ ಚೈಲ್ಡಿಶು ಮತ್ತು ಅಸಹ್ಯದ ಸ್ಟೇಟ್ಮೆಂಟ್ ಇನ್ನೊಂದಿಲ್ಲ. ಇವನ್ಯಾವನ ಸೆಡೆ ನನ್ನ ಮಗ. ತಗೊಳ್ಳೋವಾಗೆಲ್ಲ ಲಾಭ ತಗೊಂಡು ಅನುಭವಿಸಿ, ಆಸ್ಕರ್ ಬಂದಿದ್ದು ಬಾಲಿವುಡ್, ಆಸ್ಕರ್ ತಗೊಂಡು ಮತ್ತೊಂದು ತಗೊಂಡು ಮಗದೊಂದು ತಗೊಂಡು ನಿನ್ನ ಕಾಲ ಮುಗಿದಿದೀಯಪ್ಪ ಅನ್ಬೇಕು ಯಾರು. ನಿನ್ನ ಬ್ರ್ಯಾಂಡ್ ಆಫ್ ಮ್ಯೂಸಿಕ್ ಓಡಲ್ಲ ಅನ್ಬೇಕು. ಓಡೋದಾದ್ರೆ ಇವತ್ತಿನ ಬಿಸ್ನೆಸ್ ವ್ಯವಹಾರದಲ್ಲಿ, ಅದರಲ್ಲೂ ಮೂವಿನವರು ಬಿಡ್ತಾರ, ಯಾರು ಬಿಡ್ತಾರಪ್ಪ? ಎಲ್ಲ ಹೊಸ ಸೀರೀಸ್ ಆಫ್ ಮ್ಯೂಸಿಕ್ ಡೈರೆಕ್ಟರ್ಗಳು, ಮ್ಯೂಸಿಕ್ ಕಂಪೋಸರ್ಗಳು, ಸಿಂಗರ್ಗಳಿಗೆ 6 ಹಾಡು ಆಡೋ ಅಷ್ಟರಲ್ಲೇ ಕಾಣೆ ಆಗ್ಬಿಡ್ತಾರೆ. ಬರೀ ಇಂಥದೆಯ ಹೊಸಬರು ಬಂದ್ಬಿಡ್ತಾರೆ. ಹಂಗಾಗಿದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಏನು 154 ಇಯರ್ಸ್ ನೀನು ಒಬ್ಬನೇ ಇರ್ಬೇಕೇನಪ್ಪ ಅಂತ ಯಾರೊಬ್ರು ಕೇಳ್ತಾರೆ ಖಂಡಿತ. ಏನ್ ಮಾಡ್ತಿದ್ದೆ? AR ರೆಹಮಾನ್ ಇಂದ ಬರಬಾರ್ದಾಗಿದ್ದು. ಹಾಗೆ ನೋಡಿದ್ರೆ ಆರೋಪ ಇರೋದು ಅಮೀರ್ ಖಾನು, ಶಾರುಖ್ ಖಾನು ಮತ್ತೆ ಸಲ್ಮಾನ್ ಖಾನ್ ಫಿಲಮ್ಗಳಲ್ಲಿ ಬೇರೆಯವ್ರಿಗೆ ಅವಕಾಶನೇ ಕೊಡಲ್ಲ, ಬರೀ ಮುಸ್ಲಿಮ್ಗೆ ಅವಕಾಶ ಕೊಡ್ತಾರೆ ಅಂತ ಒಂದು ಆರೋಪ ಇದೆ. ಅದನ್ನ ಯಾವನ ಕೇಳಿಸ್ಕೊಂಡಿದ್ದಾನ? ಇದು ಆಕ್ಚುಲಿ ಚೆನ್ನಾಗಿರೋದು. ಈ ದೇಶದಲ್ಲಿ ಯಾರು ಆ ಫಿಲಮ್ ನೋಡೋದನ್ನ ಹಂಗೆ ನೋಡಿದಾರಾ? ಇಲ್ಲ. ಹಂಗೆ ನೋಡಿದ್ದಿದ್ರೆ ಏನಾಗ್ತಿತ್ತಪ್ಪ? 3 ಖಾನ್ಗಳು ಯಾಕಪ್ಪ ಬದುಕಬೇಕಾಗಿತ್ತವರು? ಉಡಾಪೆ ಒಳಗೆ ಮನೆ ಕಳಿಸ್ಬೇಕಾಗಿತ್ತು ಅವ್ರು. ನಂಗಾರ 3 ಜನನ ರೋಲ್ ಮಾಡಿಬಿಟ್ರು ಬಾಲಿವುಡ್ನ. ವಿಷಯ ಅಯ್ಯಯ್ಯೋ ಗುಡ್ಬಿಡಿಕೆ ಇಟ್ನಲ್ಲಪ್ಪ ಬಗ್ನಿಗುಟ್ಟು. ಅವ್ರು ಆಗಿದೆ ಅಂತಂದ್ರೆ ಯಾಕೆ ನೋಡ್ತಾರೆ? ಈಗಲೂ ಮೊನ್ನೆ ಅದಾದ ಶಾರುಖ್ ಖಾನ್ ಫಿಲಮ್ ಓಡ್ತಪ್ಪ, ಅಥವಾ ಯಾವುದೋ ಇವ್ರದ್ದು ಅಮೀರ್ ಅಲ್ಲ ಸಲ್ಮಾನ್ ಖಾನ್ದು. ಈಗ ಅದು ಯಾವುದೋ ಒಂದು ಚೈನಾದ ಯಾವ್ದಾಗ ಬರ್ತಾ ಇದೆ ಹೊಸ ಮೂವಿ, ಅದು ಓಡ್ಬೋದಪ್ಪ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಇದು ಟೂ ಮಚ್. ಇದು ಕಾಲ ಮುಗಿದ ಮೇಲೆ ಇಂಥದೊಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ದೊಡ್ಡದು ಅಂತ. ಬೇಸಿಕಲಿ ಹಿಂದೂ ಕನ್ವರ್ಟೆಡ್ ಫೆಲೋ. ನಾನು ಹೊರಗೆ ಮಾಡ್ಬಿಟ್ಟಿದ್ದೀನಿ. ಅಂಥ ಹಾಡು ಕೊಟ್ಟಿದ್ದೆ, ಇಂಥ ಹಾಡು ಕೊಟ್ಟಿದ್ದೆ. ಹೌದು ಕೊಟ್ಟಿದ್ರಿ. ನಮ್ಮಲ್ಲೂ PB ಶ್ರೀನಿವಾಸ್ ಬದುಕಿದ್ರು ಪಾಪ, ಕೊನೆ ಕ್ಷಣದವರೆಗೂ ಹಾಡ್ತಾ ಇದ್ರು. ಬಂದಾಗ ಗೌರವದಿಂದ ಹಾಡಿಸೋರು ಅಷ್ಟೇ. ಹಂಗನ್ಬಿಟ್ಟು ಹಳೆ PB ಶ್ರೀನಿವಾಸ್ ಹಾಡ್ದಂಗೆ ಆಗ್ತಿತ್ತ ಅದು? ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಬಟ್ ಇವ್ರು ಆಡಿದ್ದು PB ಶ್ರೀನಿವಾಸ್ ಬಂದು ಹೇಳಿದ್ರೆ ನಮಗೆ ಎಂತ ಹಾಡು ಹಾಡಿದ್ದೆ ನಾನು, ಅದಂತ ನನಗೆ ಅವಕಾಶ ಕೊಡ್ತಾ ಇಲ್ಲ ಅಂತ ಅವ್ರಂದ್ರೆ ಯಾರೇನು ಮಾಡೋಣ ಅದಕ್ಕೆ ಅಂತಿದ್ರು. ಆ ಟೈಮಲ್ಲಿ ಇತ್ತು ಅಷ್ಟೇ. ಜನ ಮೆಚ್ಚಿದ್ರು. ಹೀರೋಗಳು ಈಗ ಅನ್ಕೊಂಡು ಹೋಗ್ಬಿಟ್ರೆ ನಾನು ಹಿಂದೂ ಅನ್ನೋ ಕಾರಣಕ್ಕೆ ನನಗೆ ಅವಕಾಶ ಕೊಡ್ತಾ ಇಲ್ಲ ಅಂತ ಅನ್ಬೋದಾ? ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಯಾಕೆ ಕೊಡಬೇಕು? ಫಸ್ಟ್ ಆಫ್ ಆಲ್ ಹಿಂದೂ ಮುಸ್ಲಿಂ ಆಧಾರದಲ್ಲಿ ಕಲೆಗಾರ. ಆಮೇಲೆ ಅದೇನೋ ಒಂದು ರೈಲ್ ಬಿಟ್ಟಿದಾರಲ್ಲಿ, ಏನದು ಸೃಜನಶೀಲತೆ ಇಲ್ಲದವರು. ನೀವು ಮಾಡಿದಾಗ ಮಾತ್ರ ಸೃಜನಶೀಲತೆ, ಬೇರೆಯವರೆಲ್ಲ ಮಾಡಿದಾಗ ಕಚಡಾನ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್. ವಾಟ್ ಸಾರ್ಟ್ ಆಫ್ ಎ ಫೆಲೋ? ಐ ಡಿಡ್ಂಟ್ ನೋ ಈ ಸಚ್. ಹಾಗೆ ಹೇಳಿದ್ರೆ ಅದಕ್ಕಿಂತ ಮೀನ್ ಮೆಂಟಾಲಿಟಿ ಬುದ್ಧಿ ಇನ್ನೊಂದಿಲ್ಲ. ಇಮೋಷನಲ್ ಡ್ಯಾಮೇಜ್. ಈ ಯಶ್ದು ಫಿಲಮ್ಗೆ, ರಾಮಾಯಣ ಫಿಲಮ್ಗೆ ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ದಾರೆ. ಅದಕ್ಕೆ ಯಾರೋ ಒಬ್ಬರು ಇದಕ್ಕೆ ಅಪೋಸಿಟ್ ಬರಲ್ಬಾರ್ದು. ಇಲ್ಲ, ನಾನು ಬ್ರಾಹ್ಮಣರ ಶಾಲೆಯಲ್ಲಿ ಓದಿರೋದು, ಮಹಾಭಾರತ ಎಲ್ಲ ಬೋಧಿಸ್ತಾ ಇದ್ರು. ಒಳ್ಳೆ ವ್ಯಕ್ತಿಗಳು, ಮೌಲ್ಯಗಳು, ಸಿದ್ಧಾಂತ. ಅಲ್ಲಿ ಮುಸ್ಲಿಂ ಅಂತ ಕೈ ಕೊಡ್ತಾರೆ ಅಂತ, ಇಲ್ಲಿ ಹಿಂದೂಗಳದ ಮೌಲ್ಯಗಳು ಚೆನ್ನಾಗಿವೆ ಅಂತ ಹೇಳ್ತಾರೆ. ಹಾಗಾದ್ರೆ ಎಷ್ಟು ವಿಶಾಲ ಮನೋಭಾವದರಾಗಿರ್ಬೇಕು ಅವರು? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಇಲ್ಲಿ ನಿಮಗೆ ಇಲ್ಲಿ ಬೇಕಾದಾಗ ಇಲ್ಲಿ ಹಿಂಗೆ, ಅಲ್ಲಿ ಬೇಕಾದಾಗ ಅಲ್ಲ ಹಂಗೆ. ಎಂತ ಡೊಂಗಿತನ ರೀ. ಅನುಕೂಲ ಸಿಂಧು. ಎಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.